ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ನಾರ್ಮಲ್ ಸೂಜಿಯನ್ನು ಬಳಸ್ಕೊಂಡು ಹಾಗೆ ಬೀಡ್ಸ್ಗಳನ್ನು ಬಳಸ್ಕೊಂಡು ಹಾಕೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಸಿಂಪಲ್ ಆಗಿರುವಂತಹ ಸೀರೆಗಳಿಗೆ ನಿಮಗೇನಾದರೂ ವರ್ಕ್ ಬೇಕು ಅಥವಾ ಮೊದಲೆಲ್ಲ ಹೊಲಿಸಿಟ್ಕೊಂಡಿರುವಂತಹ ಬ್ಲೌಸ್ಗಳು ಸಿಂಪಲ್ ಆಗಿದೆ, ಅದಕ್ಕೆ ನಾವು ವರ್ಕ್ ಮಾಡ್ಕೋಬೇಕಂದ್ರೆ ಈ ಥರ ಆಲ್ರೆಡಿ ಹೊಲಿದಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ವರ್ಕನ್ನು ಹಾಕ್ಸೋದಕ್ಕಿಂತ ಈ ಥರ ಸಿಂಪಲ್ ಆಗಿ ನೀವೇ ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಬೇಕಾಗುತ್ತೆ. ಎರಡೆಳೆ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕಿಟ್ಕೊಂಡಿದ್ದೀನಿ. ಈ ಥರ ಕ್ರೀಮ್ ಕಲರ್ ಪರ್ಲ್ಸನ್ನು ಬಳಸ್ತಾ ಇದ್ದೀನಿ. 3 mm ಇದೆ ಇದು ಪರ್ಲ್ಸು. ಹಾಗೆ ಗೋಲ್ಡ್ ಕಲರ್ದು ಮತ್ತು ವೈಟ್ ಕಲರ್ದು ಪರ್ಲು, ಗೋಲ್ಡ್ ಕಲರ್ದು ಬೀಡ್ಸು ಮತ್ತು ವೈಟ್ ಕಲರ್ ಪರ್ಲು, ಈ 3 ತರಹದ ಬೀಡ್ಸ್ಗಳನ್ನು ಬಳಸ್ಕೊಂಡು ಡಿಸೈನ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬ್ಲೌಸ್ ಸೀದಾ ಕಡೆಯಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿಂದಾನೆ ಸ್ಟಾರ್ಟಿಂಗಲ್ಲಿ ಈ ಸೂಜಿಯನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ, ಮತ್ತೆ ಈ ಥರ ಕೆಳಗಡೆ ಚುಚ್ಕೋಬೇಕು. ಅದಾದಮೇಲೆ ಮತ್ತೆ ಮೇಲ್ ತರಬೇಕು. ಇವಾಗ ನೋಡಿ ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡು ಇದಕ್ಕೆ ನಾನು ಇವಾಗ 2 ಪೋಲ್ಸ್ಗಳನ್ನು ಪೋಣಿಸ್ಕೋತೀನಿ. 2 ಪೋಲ್ಸು ಹಾಗೆ ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಮತ್ತೆ 2 ಪೋಲ್ಸು, ಟೋಟಲ್ 5 ಬೀಡ್ಸ್ಗಳನ್ನು ಪೋಣಿಸ್ಕೊಂಡೆ. ಇವಾಗ ಇದನ್ನು ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ಸೂಜಿಯನ್ನು ಮೇಲ್ ತರಬೇಕು. ಜಾಸ್ತಿ ಟೈಟಾಗಿ ಮಾಡ್ಕೋಬೇಡಿ, ಈ ಥರ ಕೆಳಗಡೆಯಿಂದ ತರಬೇಕು. ಅದಾದಮೇಲೆ ಈ ಮೇಲ್ಗಡೆಯಿಂದ ಲಾಸ್ಟ್ ಬೀಡಿಂದ ಈ ಥರ ಸೂಜಿಯನ್ನು ಹೊರಗಡೆ ತಗೊಂಡೋಗಿ ಈ ಥರ ತಗೊಂಡು ಬನ್ನಿ. ನೆಕ್ಸ್ಟ್ ಇವಾಗ ಒಂದು ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ 2 ಪೋಲ್ಸು. ಸ್ಟಾರ್ಟಿಂಗಲ್ಲಿ ಮಾತ್ರ ಪೋಲ್ಸು ಸ್ಟಾರ್ಟಿಂಗ್ 2 ಸಲ ಬರುತ್ತೆ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಬರುತ್ತೆ, ಒಂದೇ ಒಂದು ಬೀಡು, ಈ ಥರ ಹಾಕಬೇಕಾಗತ್ತೆ. ಇವಾಗ ನೋಡಿ ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕೆಳಗಡೆಯಿಂದ ಈ ಥರ ಮೇಲ್ ತರಬೇಕು. ಇವಾಗ ಈ ಬೀಡಿಂದ ಹೊರಗಡೆ ತೆಗಿರಿ ಸೂಜಿಯನ್ನು. ಮತ್ತೆ ಇವಾಗ 2 ಸ್ಟೆಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಮತ್ತೆ ಒಂದು ಪರ್ಲನ್ನು ಹಾಕ್ತೀನಿ, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಮತ್ತೆ ಒಂದು 2 ಪೋಲ್ಸು. ಇವಾಗಿದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ಸೂಜಿಯನ್ನು ಮೇಲ್ ತರಬೇಕು. ಮೇಲ್ ತಂದು ಈ ಬೀಡಿಂದ ಲಾಸ್ಟ್ ಬೀಡಿಂದ ಮಾತ್ರ ಹೊರಗಡೆ ತೆಗಿರಿ. ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ವೈಟ್ ಬೀಡನ್ನು ಎಲ್ಲಿ ಬಳಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮತ್ತೆ ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಕೆಳಗಡೆಯಿಂದ ಈ ಥರ ತಗೊಂಡು ಬನ್ನಿ. ಮತ್ತೆ ಇವಾಗ ಈ ಬೀಡಿಂದ ಹೊರಗಡೆ ತೆಗಿಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇವಾಗ 8 ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಹಾಕಿದ ಮೇಲೆ ಇವಾಗ ನಾನು ಒಂದು ಪರ್ಲನ್ನು ಹಾಕ್ತೀನಿ, ಅದಾದಮೇಲೆ ಒಂದು ವೈಟ್ ಪರ್ಲು, ಅದಾದಮೇಲೆ ಮತ್ತೆ 2 ಈ ಥರ ಪರ್ಲು. ಬೇಡ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನೇ ಬಳಸ್ಬೋದು. ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಒಂದು 8 ಮಣಿಗಳಾದಮೇಲೆ
ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ವೈಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾನು ಇದೇ ಥರ ಗೋಲ್ಡ್ ಕಲರನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಮತ್ತು 8 ಬೀಡ್ಸ್ಗಳಾದಮೇಲೆ ಮತ್ತೆ ಒಂದು ವೈಟ್ ಪರ್ಲನ್ನು ಹಾಕ್ತೀನಿ. ಕಂಪ್ಲೀಟ್ ಆದಮೇಲೆ ಎಂಡ್ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲೂ ಕೂಡ ಈ ಥರ ನೀಡಲನ್ನು ಕೆಳಗಡೆಯಿಂದ ತಂದಿದ್ದೀನಿ. ಇವಾಗ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿತೀನಿ. ತೆಗೆದ್ಮೇಲೆ ಇವಾಗ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋಬೇಕಿಲ್ಲಿ. ಬಿಚ್ಕೊಳ್ದೇ ಇರೋ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಒಂದು 3-4 ಸಲ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಮತ್ತೆ ಸೇಮ್ ಕಲರ್ ಥ್ರೆಡನ್ನು ಬಳಸ್ತೀನಿ. ಇದಕ್ಕೆ ಒಂದು ಗಂಟು ಹಾಕಿಟ್ಬಿಡಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವೋ ನೋಡಿ ಈ ಥರ ಬಂದಿದೆ. ಇಲ್ಲಿಂದನೇ ಇವಾಗ ಸ್ಟಾರ್ಟ್ ಮಾಡ್ಕೋತೀನಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದನೇ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೆಳಗಡೆಯಿಂದ ಈ ಥರ ನೀಡಲ್ ತಂದು ಈ 2 ಬೀಡಿಂದನೂ ಈ ಥರ ತಗೋಬೇಕು. ಈ ಥರ ತಗೊಂಡು ಇದಕ್ಕಿವಾಗ ಮತ್ತೆ 3 ಪರ್ಲ್ಗಳನ್ನು ಪೋಣಿಸ್ಕೋಬೇಕು. ನೋಡಿ ಈ ಥರ ಪೋಣಿಸ್ಕೊಂಡು ಇವಾಗ ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು ಹಾಗೆ ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು ಮಿಡಲ್ನಲ್ಲಿರುವಂತಹ ಒಂದು ಬೀಡನ್ನು ಬಿಟ್ಟು ಈ 2 ಬೀಡ್ಗಳ ಒಳಗಡೆ ಈ ಸೂಜಿಯನ್ನು ಹಾಕಿ ಈ ಥರ ತಗೊಳ್ಳಿ. ನೋಡಿ ಈ ಶೇಪಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸ್ಕೋಬೇಕು. ಬೇಕಿದ್ರೆ ನಿಮ್ಗೆ ಇನ್ನೂ ಬೀಡ್ಗಳು ಚೇಂಜ್ ಬೇಕಂದರೆ ಇಲ್ಲಿ ಕೆಳಗಡೆ 3 ಬೀಡ್ ಹಾಕ್ತೀವಲ್ಲ, ಅದನ್ನು ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಗೋಲ್ಡ್ ಕಲರು, ಸಿಲ್ವರ್ ಕಲರ್ ಈ ಥರ. ಮತ್ತೆ 3 ಬೀಡ್ಗಳನ್ನು ಪೋಣಿಸಿದ ಮೇಲೆ ಈ ಬೀಡು, ನೆಕ್ಸ್ಟ್ ಈ ಬೀಡು ಇದರಿಂದ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಅರ್ಥ ಆಯಿತು ಅನ್ಕೋತೀನಿ ಡಿಸೈನ್ ಯಾವ ಥರ ಮಾಡೋದಂತ. ಒಂದು 2-3 ನೀವು ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಡಿಸೈನ್. 3 ಬೀಡ್ಗಳನ್ನು ಹಾಕಿ ಈ 2 ಬೀಡಿಂದನೂ ಹೊರಗಡೆ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೊಂಡೆ. ಮತ್ತೆ ನೆಕ್ಸ್ಟ್ ಇವಾಗ ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು 2 ಬೀಡಿಂದನೂ ಹೊರಗಡೆ ತೆಗೀರಿ. ಇದೇ ಥರ ಪೂರ್ತಿ ಬ್ಲೌಸನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಮಾಡಬೇಕಂತ. ಎಂಡ್ವರೆಗೂ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲೂ ಕೂಡ 3 ಬೀಡ್ಸ್ಗಳನ್ನು ಹಾಕಿ ಈ 2 ಬೀಡಿಂದನೂ ಸೂಜಿಯನ್ನು ಹೊರಗಡೆ ತೆಗಿಬೇಕು. ಈ ಥರ ನೋಡಿ ಈ ಥರ ಕಾಣಿಸುತ್ತೆ. ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ದೇ ಇರೋ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆಯಲ್ಲಿ ಪೂರ್ತಿ ಬ್ಯಾಕ್ ನೆಕ್ಕನ್ನು ನಾವು ಕಂಪ್ಲೀಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ವೈಟ್ ಪರ್ಲನ್ನು ಆ್ಯಡ್ ಮಾಡಿದ್ದೀನಲ್ಲ, ಅದನ್ನು ನೀವು 3 ಬೀಡು 4 ಬೀಡು ಇಲ್ಲಾಂದರೆ 1 ಗೋಲ್ಡು 1 ವೈಟ್ ಈ ಥರ ಕೂಡ ನೀವು ಹಾಕ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ಹಾಕ್ಕೊಂಡಾಗ ಬ್ಲೌಸ್ ನಮಗೆ ಟೈಟಾಗಿ ಕೂಡುತ್ತಲ್ಲ, ಆವಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಅರ್ಧ ಗಂಟೆ ಒಳಗೆ ಪೂರ್ತಿ ಬ್ಲೌಸ್ ಬ್ಯಾಕ್ ನೆಕ್ಕನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಈಗ ನಾನು ಹಾಕಿರುವಂತಹ ಡಿಸೈನು ನೀವು ಸ್ಲೀವ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ
ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.